ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ಹ್ಯಾಕರ್ ರ್ಯಾಂಕ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಲೈಕ್ ಅದರಲ್ಲಿ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂಡ್ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹ್ಯಾಕರ್ ರ್ಯಾಂಕ್ ಅನ್ನೋದು ಒನ್ ಆಫ್ ದ ವರ್ಲ್ಡ್ ಬಿಗ್ಗೆಸ್ಟ್ ಕೋಡಿಂಗ್ ಚಾಲೆಂಜ್ ಪ್ಲಾಟ್ಫಾರ್ಮ್. ಇಲ್ಲಿ ನೀವು ಸಿ, ಜಾವಾ, ಪೈಥಾನ್, SQL, DSA ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಪ್ರಾಕ್ಟೀಸ್ ಮಾಡ್ಬೋದು. ಅಂಡ್ ಲಾಜಿಕ್ ಬರೆಯೋದಾಗಿರ್ಬೋದು, ಕೋಡಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾಗಿರ್ಬೋದು, ಇಂಟರ್ವ್ಯೂ ಕ್ವಶನ್ಸ್ ಹೇಗಿರುತ್ತೆ ಅಂತ, ಅಂಡ್ ಸರ್ಟಿಫಿಕೇಶನ್, ಎವ್ರಿಥಿಂಗ್ ಇನ್ ಒನ್ ಪ್ಲೇಸ್. ದಟ್ ಈಸ್ ಹ್ಯಾಕರ್ ರ್ಯಾಂಕ್. ನೀವೇನಾದರೂ ಇಂಜಿನಿಯರ್ ಸ್ಟೂಡೆಂಟ್ ಆಗಿದ್ರೆ ಆರ್ BCA ಸ್ಟೂಡೆಂಟ್ ಆಗಿದ್ರೆ ಆರ್ ಕೋಡಿಂಗ್ನಲ್ಲಿ ಕೆರಿಯರ್ ಮಾಡಬೇಕು ಅಂತಿದ್ರೆ ಇದು ಬೆಸ್ಟ್ ಒನ್. ಏಕೆ ಅಂದರೆ ಕಾಲೇಜ್ಗಳಲ್ಲಿ ಕೋಡಿಂಗ್ನ ಬೇಸಿಕ್ ಹೇಳ್ತಾರೆ. ಒಂದು 10 ಪ್ರೋಗ್ರಾಮ್ನ ಲ್ಯಾಬ್ನಲ್ಲಿ ಪ್ರಾಕ್ಟೀಸ್ ಮಾಡಿಸಿ, ಅದೇ ಲ್ಯಾಬ್ ಎಕ್ಸಾಮ್ ಬರುತ್ತೆ, ಪ್ರಾಕ್ಟೀಸ್ ಮಾಡಿ ಅಂತಾರೆ. ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಲ್ಯಾಬ್ ಎಕ್ಸಾಮಲ್ಲಿ ಬಂದ್ಬಿಡ್ತೇವೆ. ಆದರೆ ನಾವು ಹ್ಯಾಕರ್ ರ್ಯಾಂಕ್ನಲ್ಲಿ ಲಾಜಿಕ್ ಬರೆಯೋದು, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕಲಿಬೋದು. ಹ್ಯಾಕರ್ ರ್ಯಾಂಕ್ ಅನ್ನೋದು ಒಂದು ಬಿಗಿನರ್ ಫ್ರೆಂಡ್ಲಿ ಪ್ಲಾಟ್ಫಾರ್ಮ್. ಏಕೆ ಅಂದರೆ ಸಮ್ ಟೈಮ್ ಈಸಿ ಕ್ವಶನ್ಸ್ ಇರುತ್ತೆ, ಚಾಲೆಂಜ್ ಫೀಲ್ ಆಗಲ್ಲ. ಬಟ್ ಬಿಗಿನರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ನಿಮ್ಗೇನಾದರೂ ತುಂಬ ಕಷ್ಟ ಇರೋ ಪ್ರಾಬ್ಲಮ್ಸ್ ಬೇಕು ಅಂದರೆ ಲೀಡ್ ಕೋಡ್ನ ಟ್ರೈ ಮಾಡ್ಬೋದು. ಬಟ್ ನೀವು ಬಿಗಿನರ್ ಆಗಿದ್ರೆ ಫಸ್ಟು ನೀವು ಹ್ಯಾಕರ್ ರ್ಯಾಂಕ್ನ ಟ್ರೈ ಮಾಡಿ, ನೆಕ್ಸ್ಟು ಲೀಡ್ ಕೋಡ್ನ ಟ್ರೈ ಮಾಡಿ. ಮೈ ಸಜೆಷನ್. ಓಕೆ, ಇದು ಹ್ಯಾಕರ್ ರ್ಯಾಂಕ್ ಬಗ್ಗೆ. ನೆಕ್ಸ್ಟು ಹ್ಯಾಕರ್ ರ್ಯಾಂಕ್ನಲ್ಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟು ನೀವು ಯಾವುದಾರ ಒಂದು ಬ್ರೌಸರ್ಗೆ ಹೋಗಿ ಹ್ಯಾಕರ್ ರ್ಯಾಂಕ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಬರೋ ಲಿಂಕ್ನ ಕ್ಲಿಕ್ ಮಾಡಿ. ಇದು ಹ್ಯಾಕರ್ ರ್ಯಾಂಕ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟು. ಆ್ಯಂಡ್ ಕ್ಲಿಕ್ ಕ್ರಿಯೇಟ್ ಅಕೌಂಟ್. ಆ್ಯಂಡ್ ಈ ಪೇಜ್ನಲ್ಲಿ 2 ಆಪ್ಷನ್ ಇದೆ. ಫಸ್ಟ್ ಒನ್ನು ಕಂಪ್ನಿಗಳಿಗೆ ಡೆವಲಪರ್ಸ್ನ ಹೈರಿಂಗ್ ಮಾಡೋದು ಆರ್ ಕೋಡಿಂಗ್ನ ಟೆಸ್ಟ್ ಮಾಡೋದು, ಕೋಡಿಂಗ್ನ ಕಂಡಕ್ಟ್ ಮಾಡೋದು. ಇದು ನಮಗೆ ಬೇಕಿಲ್ಲ. ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿ. ಈ ಆಪ್ಷನ್ ನಮ್ಮಂಥ ಸ್ಟೂಡೆಂಟ್ಗೆ. ನೆಕ್ಸ್ಟ್ ಪೇಜು ಸೈನ್ ಅಪ್ ಪೇಜು. ಈ ಪೇಜ್ನಲ್ಲಿ ನಿಮ್ಮ ನೇಮು, ಇಮೇಲು, ಪಾಸ್ವರ್ಡ್ ಕೊಟ್ಟು ಸೈನ್ ಅಪ್ ಆಗಿ. ನನ್ನ ಹತ್ರ ಆಲ್ರೆಡಿ ಇದೆ. ಜಸ್ಟ್ ನಿಮಗೆ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಆ್ಯಂಡ್ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ತೋರ್ಸೋಕ್ಕೆ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪೇಜ್ನಲ್ಲಿ 2 ಆಪ್ಷನ್ ಇದೆ. ಒಂದು ಪ್ರಿಪೇರ್ ಫಾರ್ ಜಾಬ್ ಇಂಟರ್ವ್ಯೂ, ಇನ್ನೊಂದು ಲರ್ನ್ ಆ್ಯಂಡ್ ಕಾಂಪೀಟ್ ವಿತ್ ಅದರ್ಸ್ ಅಂತ. ಸೊ ನಾವಿವಾಗ ಜಾಬ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇಲ್ಲ. ನೀವೇನಾದ್ರು ಜಾಬ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ರೆ ಸೊ ಆ ಆಪ್ಷನ್ನ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಲರ್ನ್ ಆ್ಯಂಡ್ ಕಾಂಪೀಟ್ ವಿತ್ ಅದರ್ಸ್ನ ಕ್ಲಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟು IME, ಸ್ಟೂಡೆಂಟ್ ಆರ್ ವರ್ಕ್ ಪ್ರೊಫೆಷನಲ್. ನೀವು ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ನ ಕ್ಲಿಕ್ ಮಾಡಿ, ವರ್ಕ್ ಪ್ರೊಫೆಷನಲ್ ಆಗಿದ್ರೆ ವರ್ಕ್ ಪ್ರೊಫೆಷನಲ್ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ ಇರ್ತೀರ, ಸೊ ಸ್ಟೂಡೆಂಟ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಐ ವಿಲ್ ಗ್ರ್ಯಾಜುಯೇಟ್ ಇನ್ ಅಂತ. ಸೊ ನೀವು ಯಾವಾಗ ಗ್ರ್ಯಾಜುಯೇಟ್ ಆಗ್ತೀರ, ಲೈಕ್ ನೀವು ಫಸ್ಟ್ ಇಯರ್ ಇದ್ದರೆ 4 ಇಯರ್ಸ್ಗೆ ಯಾವ ಇಯರ್ ಆಗಿರುತ್ತೆ ಅಂತ ಥಿಂಕ್ ಮಾಡಿ, ಅದನ್ನ ಕ್ರಿಯೇಟ್ ಮಾಡಿ. ಲೈಕ್ ನಾನಿವಾಗ ಸೆಕೆಂಡ್ ಇಯರು. ಸೊ ನಂದು ಗ್ರ್ಯಾಜುಯೇಷನ್ ಬಂದು 2028. ನನ್ನ ಆಲ್ರೆಡಿ ಅಕೌಂಟ್ ಇದೆ, ಸೊ ನಿಮ್ಗೆ ತೋರ್ಸೋಕ್ಕಷ್ಟೇ. ಆ್ಯಂಡ್ ಇಲ್ಲಿ ಕ್ಲಿಕ್ ಮಾಡಿ ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡಿ. ಇದು ಮೇನ್ ಪೇಜ್. ಆ್ಯಂಡ್ ಇಲ್ಲಿ ತುಂಬ ಪ್ರಾಕ್ಟೀಸ್ ಸ್ಕಿಲ್ಸ್ ಅಂತ ಇದೆ. C++, ಜಾವಾ, ಪೈಥಾನ್, SQL ಡೇಟಾಬೇಸ್ ಆಗಿರ್ಬೋದು, ರಿಯಾಕ್ಟು. ಇಲ್ಲಿ ನೀವು ಯಾವುದನ್ನು ಪ್ರಾಕ್ಟೀಸ್ ಮಾಡಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತೀರಾ. ಎಕ್ಸಾಂಪಲ್ ನಾನು ಪೈಥಾನ್ ತೊಗೊಂಡ್ರೆ ಪೈಥಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನಾವು ಇಲ್ಲಿ ನೋಡಿದ್ರೆ ಫಸ್ಟ್ ಒನ್ನು ಸೇ ಅ ವರ್ಡ್ ಇನ್ ಪೈಥಾನ್. ಜಸ್ಟ್ ಸಿಂಪಲ್. ನಾವು ಅಲ್ಲಿ ಆಪ್ಷನ್ ಕೊಟ್ಟಿದ್ದೀವಿ, ಸ್ಟೂಡೆಂಟ್ ಅಂತ, ಲರ್ನರ್ ಅಂತ ಆಪ್ಷನ್ ಕೊಟ್ಟಿದ್ದೀವಿ. ಸೊ ಸಿಂಪಲಾಗಿ ಕೇಳ್ತಾ ಹೋಗುತ್ತೆ. ಫಸ್ಟ್ ಸಿಂಪಲಾಗಿ ಇರುತ್ತೆ, ಆಮೇಲೆ ಸ್ವಲ್ಪ ಹಾರ್ಡಾಗಿ ಕೇಳುತ್ತೆ. ಓಕೆನಾ? ಈ ಪ್ರಾಬ್ಲಮ್ಮು ಸಾಲ್ವ್ ಮಾಡಬೇಕು. ಸೊ ಜಸ್ಟ್ ಇಲ್ಲಿ ಸಾಲ್ವ್ ಚಾಲೆಂಜ್ ಅಂತ ಕ್ಲಿಕ್ ಮಾಡಿದ್ರೆ ಈ ಸೈಡ್ ಕ್ವಶನ್ಸ್ ಇರುತ್ತೆ. ಈ ಸೈಡ್ ನೀವು ಕೋಡ್ನ ಸಾಲ್ವ್ ಮಾಡೋಕ್ಕೆ ಕೋಡ್ ಬರೀಬೇಕು. ದಟ್ಸ್ ಇಟ್. ಆ್ಯಂಡ್ ಇಲ್ಲಿ ಬಂದರೆ ನಿಮ್ಮದು ಪ್ರೊಫೈಲ್ ಇರುತ್ತೆ, ಇಲ್ಲಿ ಬ್ಯಾಡ್ಜ್ ಇರುತ್ತೆ. ನೀವೇನಾರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬ್ಯಾಡ್ಜ್ಗಳನ್ನ ಅರ್ನ್ ಮಾಡ್ಬೋದು. ಹಾಗೆ ಇಲ್ಲಿ ಸರ್ಟಿಫಿಕೇಷನ್ನ ತಗೋಬೋದು. ಸೊ ಹಾಗೆ ಇಲ್ಲಿ ಎಜುಕೇಷನ್ಸು, ಲಿಂಕ್ಸು, ಮೈ ಸ್ಕಿಲ್ಸ್ ಅಂತ ಇದೆ, ಅದನ್ನ ಫಿಲ್ ಮಾಡ್ಬೋದು. ಫಿಲ್ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸು, ನಿಮ್ಮ ಸೀನಿಯರ್ಸ್ ಯಾರ್ದಾರ
ಹ್ಯಾಕರ್ ರ್ಯಾಂಕ್ ಅಕೌಂಟ್ ನೋಡ್ಬೇಕಂದ್ರೆ ಜಸ್ಟ್ ಇಲ್ಲಿ ಟೈಪ್ ಮಾಡಿ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಅವ್ರ ಅಕೌಂಟ್ ಬರುತ್ತೆ. ಇದು ಯಾವ್ದು ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಸರ್ಚ್ ಮಾಡಿದ್ದು. ಓಕೆ, ಆ್ಯಂಡ್ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಾದ್ಮೇಲೆ ನಿಮಗೆ ಸರ್ಟಿಫಿಕೇಶನ್ ಬೇಕಂದ್ರೆ ಇಲ್ಲಿ ಸರ್ಟಿಫೈ ಅಂತಿಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ತುಂಬ ಸ್ಕಿಲ್ಸ್ದು ಸರ್ಟಿಫಿಕೇಟ್ ಕೊಡ್ತಾರೆ, ಸೊ ಅದನ್ನ ನೀವು ಕೂಡ ಅದನ್ನ ಮಾಡ್ಬೋದು. ಫ್ರಂಟ್ ಎಂಡ್ ಡೆವಲಪರ್ದು ರಿಯಾಕ್ಟ್. ಸೊ ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಮಾಡಿದ್ರೆ ಸೊ ಅಲ್ಲಿ ಇಮೇಲ್ ಕನ್ಫರ್ಮ್ ಮಾಡಬೇಕು. ಸೊ ಅದನ್ನ ಮಾಡಿ ನೀವು ಸರ್ಟಿಫಿಕೇಟ್ನ ಅದನ್ನು ಕೂಡ ಮಾಡ್ಬೋದು. ಓಕೆ, ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕಲೀರಿ, ಸರ್ಟಿಫಿಕೇಟ್ನ ಅರ್ನ್ ಮಾಡಿ. ಏನಕ್ಕೆ ಅಂದರೆ ಆ್ಯಂಕರ್ ರ್ಯಾಂಕ್ 2 ಸರ್ಟಿಫಿಕೇಟ್ ಕಂಪ್ನಿಲಿ ತುಂಬ ವ್ಯಾಲ್ಯೂ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಇದೇ ಥರ ನಿಮಗೆ ಲೀಡ್ ಕೋಡ್ದು ಟ್ಯುಟೋರಿಯಲ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.